ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ವಿಜಯನಗರದ ಸೋಧೆ. ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಎಸ್ ಪ್ರಿಯ ವೀಕ್ಷಕರ, ಗೋ ಸಮ್ಮಾನ್ ಆಹ್ವಾನ ಅಭಿಯಾನ, ರಾಷ್ಟ್ರವ್ಯಾಪ್ತಿ ಗೋಮಾತೆಯ ರಕ್ಷಣೆ ಮತ್ತು ಗೋವಂಶದ ಸಂರಕ್ಷಣಾ ಅಭಿಯಾನ. ಗೋ ರಕ್ಷಣೆಯ ಅಭಿಯಾನದ ಮೂಲಕ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಕಾಲ್ನಡಿಗೆಯ ಜಾಥಾ. ಜಿಲ್ಲಾಧಿಕಾರಿ ಕಚೇರಿಗೆ ಹಿಂದೂ ಕಾರ್ಯಕರ್ತರು ತೆರಳಿ ಮನವಿ ಸಲ್ಲಿಕೆ. ಶತಮಾನಗಳಿಂದಲೂ ಗೋವಂಶವು ಭಾರತೀಯ ಪರಂಪರೆಯ ಜೀವ ನಾಡಿಯಾಗಿದೆ. ಆದರೆ ಸದ್ಯದ ಪರಿಸ್ಥಿತಿ ಗೋಗಳಿಗೆ ರಕ್ಷಣೆ ಮತ್ತು ಉತ್ತೇಜನ ಕೊರತೆಯಾಗಿದೆ. ಗೋವಂಶದ ಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ದುಃಖಕರವಾಗಿದೆ. ಪ್ರತಿ 2 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ಇದ್ದೇವೆ. ಗೋ ರಕ್ಷಣೆಯನ್ನು ಮೆಮೊ ಕೊಡ್ತಾವೆ. 1 ವರ್ಷ ಕಾಲಾವಕಾಶ ಕೊಡ್ತೇವೆ. ಸಾಧು ಸಂತರು ಸಮಯವನ್ನ ಪರೀಕ್ಷೆ ಮಾಡಬೇಡಿ. ಗೋಹತ್ಯೆ ನಿಷೇಧ ಮಾಡಬೇಕು. ಗೋಹತ್ಯೆಗೆ ಯಾರು ತಂದು ಕೊಡ್ತಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಗೋವನ್ನ ರಾಷ್ಟ್ರ ಪ್ರಾಣಿ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಕಾರ್ಯಕರ್ತರೆಲ್ಲರೂ ಭಾಗಿಯಾಗಿದ್ರು. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ವಿಜಯನಗರ, ಹೊಸಪೇಟೆ. ಒಂದು ಗೋರಕ್ಷಾ ಅಭಿಯಾನವನ್ನ ಇಡೀ ದೇಶಾದ್ಯಂತ ಇಂದು ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಘಟಕಗಳಲ್ಲಿ ಮತ್ತು ತಾಲೂಕು ಘಟಕಗಳಲ್ಲಿ ಗೋಹತ್ಯೆ ನಿಷೇಧ ಮಾಡಬೇಕು. ಅದು ಮಸೂದೆ ಆದ್ರೂ ಚಾಲ್ತಿಯಲ್ಲಿ ಬರ್ತಾ ಇಲ್ಲ. ಕಾನೂನು ಆಗಿದೆ. ಆಕ್ಚುಲಿ ನಮಗೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರು, ಎಲ್ಲಿ ಗೋಮಾತೆಯನ್ನು ಪೂಜೆ ಮಾಡ್ತಾರೋ ಆ ಭೂಮಿ ಸ್ವರ್ಗ ಆಗುತ್ತೆ ಅಂತ ಹೇಳಂತ. ಯಾಕಂದ್ರೆ ಆಗಿನ ಕಾಲದಿಂದಲೂ ನಾವು ಹಿಂದೂಗಳಿಗೆ ಗೋವು ಅಂತಂದ್ರೆ ತಾಯಿಯ ಸಮಾನ. ನಾವು ತಾಯಿಯ ಹಾಲನ್ನು ಕೇವಲ 3 ವರ್ಷ ಕುಡಿತೇವೆ. ಉಳಿದಿರ್ತಕ್ಕಂತಹ 70 ವರ್ಷ 80 ವರ್ಷ ನಾವು ಬದುಕಿರೋವರೆಗೂ ಗೋವಿನ ಹಾಲನ್ನೇ ಕುಡಿಯೋದು. ಅಂತ ತಾಯಿಯ ಮಾಂಸವನ್ನು ಕಟ್ ಮಾಡಿ ಏನು ಹೀನ ಕೃತ್ಯವನ್ನ ನಮ್ಮ ಭಾರತದಲ್ಲೇ ಮಾಡ್ತಾ ಇದ್ದಾರೆ. ಅದು ಬಹಳ ಖೇದನೀಯ. ಯಾಕಂತಂದ್ರೆ ಭಾರತ ಅಂತಂದ್ರೆ ಎಲ್ಲರಿಗೂ ಒಂದು ಭಾವೈಕ್ಯತೆವಾಗಿದೆ. ಒಬ್ಬರ ಧರ್ಮಗಳನ್ನು ಗೌರವಿಸಬೇಕು. ಇದು ನಮ್ಮ ಧರ್ಮದಲ್ಲಿ, ನಮ್ಮ ರಕ್ತದಲ್ಲೇ ಬಂದಿದೆ. ಹಿಂದೂಗಳು ಯಾವತ್ತೂ ನಾವು ಯಾರ ಮೇಲೇನೂ ಆಕ್ರಮಣವನ್ನು ಮಾಡಿಲ್ಲ. ಎಂತಹ ಗಜನಿ ಮೊಹಮ್ಮದ್ 17 ಸಾರಿ ಬಂದ್ರೂ ನಾವು ಅವನಿಗೆ ಕ್ಷಮಾ ಮಾಡಿ ಕಳಿಸಿದ್ದೇವೆ. ಏಕೆಂತಂದ್ರೆ ನಮ್ಮಲ್ಲಿ ಕ್ಷಮಾಗುಣ ಇದೆ. ಅದೇ ರೀತಿಯಾಗಿ ಶ್ರೀಲಂಕಾವನ್ನು ಸುಟ್ಟ ಆಂಜನೇಯನ ಗುಣವೂ ಇದೆ. ನಮ್ಮಲ್ಲಿ ಎರಡೂ ಇದೆ. ನಮ್ಮ ತಾಳ್ಮೆಯನ್ನ ದಯವಿಟ್ಟು ಅಸಹನೆ ಅಂತ ತಿಳ್ಕೋಬೇಡಿ. ದಯವಿಟ್ಟು ಈ ಒಂದು ಅಭಿಯಾನ ಇವತ್ತಿಂದ ಶುರು ಆಗುತ್ತೆ. ಪ್ರತಿ 2 ತಿಂಗಳಿಗೊಮ್ಮೆ ಇದೇ ರೀತಿಯಾಗಿ ಎಲ್ಲ ನಮ್ಮ ಗೋ ಹಿತೈಷಿಗಳು, ಗೋ ಬಂಧುಗಳು, ಗೋ ಹಾಲುಗಳನ್ನು ಕುಡಿದಂಥ ಮಕ್ಕಳುಗಳು ನಾವೆಲ್ಲರೂ ಸೇರಿ ಎಲ್ಲ ಕಡೆ 2 ತಿಂಗಳಿಗೊಮ್ಮೆ ಗೌರ್ಮೆಂಟಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿ 2 ತಿಂಗಳಿಗೆ ಒಮ್ಮೆ ಅದನ್ನು ಮೆಮೊರಂಡಮ್ ಕೊಡ್ತೇವೆ. 1 ವರ್ಷಗಳ ಕಾಲ ಸಮಯವನ್ನು ಕೊಡ್ತೇವೆ. ಅಕಸ್ಮಾತ್ 1 ವರ್ಷ ಆದ್ರೂ ತಾವು ಕೊಡಲಿಲ್ಲ ಅಂದ್ರೆ ನಮ್ಮ ಸಾಧು ಸಂತರು, ಯಾಕಂತಂದ್ರೆ ನಾವು ನೋಡಿದ್ವಿ ಕುಂಭಮೇಳದಲ್ಲಿ ನಮ್ಮ ಸಾಧು ಸಂತರ ತಾಕತ್ತೇನು ಅಂತಂತೇಳಿ, ದಯವಿಟ್ಟು ಆ ಮಟ್ಟಿಗೆ ಹೋಗಿ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಮ್ಮ ಸಾಧು ಸಂತರು ಎಲ್ಲರೂ ಹೇಳಿದ್ದಾರೆ ಈ ವಿಷಯವನ್ನ. ಇವತ್ತು ದೆಹಲಿಯಲ್ಲೂ ಕೂಡ ಇದೇ ರೀತಿಯಾಗಿ ಮೆಮೊರಂಡಮ್ ಅನ್ನು ಕೊಡ್ತಾ ಇದ್ದಾರೆ. ರಾಜಸ್ಥಾನ, ಪಶ್ಚಿಮ ಬಂಗಾಳ, ಎಲ್ಲೆಲ್ಲಿ ನಮ್ಮ ಟೋಟಲ್ ಆಗಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೇಂದ್ರ ಏನು ಜಿಲ್ಲಾ ಕೇಂದ್ರಗಳಿದ್ದಾವೆ ಅಲ್ಲಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಅದು ಏಕಕಾಲದಲ್ಲಿ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ವಿಶೇಷವಾಗಿ ಇಷ್ಟು ಮಟ್ಟ ದೊಡ್ಡ ಅಭಿಯಾನ ಇವತ್ತಿನಿಂದಲೇ ಶುರು ಆಗಿರೋದು. ಯಾಕಂದ್ರೆ ಏಕಕಾಲದಲ್ಲಿ ಆಗಿರಲಿಲ್ಲ, ಈ ಸರಿ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಸರ್ಕಾರಕ್ಕೆ ನಾವೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ. ತಾವುಗಳು ಈ ಒಂದು ಮನವಿಗೆ ಸ್ಪಂದಿಸಿ ತಾವುಗಳು ಗೋಹತ್ಯೆ ನಿಷೇಧವನ್ನು ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಗೋಗಳನ್ನ ಹತ್ಯೆ ಮೊನ್ನೆ ಕಳೆದ 1 ವಾರದ ಕೆಳಗಡೆ ಒಂದು 15ರಿಂದ 20 ಆಕಳನ್ನ ಹಿಟ್ನಾಳ್ ಕ್ರಾಸ್ ನಲ್ಲಿ ರಕ್ಷಣೆ ಮಾಡಿದ್ರು. ಇದು ನಮ್ಮದೇ ಆದ ನೆಟ್ವರ್ಕ್ ಇದೆ. ದಯವಿಟ್ಟು ಗೋಹತ್ಯೆಗೆ ಯಾರು ಆಕಳನ್ನು ತಗೊಂಡ್ಕೊಡ್ತೀರ ಅವರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮ್ದು ಯಾವ್ದು ನೆಟ್ವರ್ಕ್ ಇದೆನೋ ನಮ್ದು ಅದೇ ರೀತಿ ನೆಟ್ವರ್ಕ್ ಇದೆ. ತಾವು ಗೋಗಳನ್ನು ತೆಗೆದುಕೊಂಡು ಬಂದ್ರೆ ನಾವು ಕಾನೂನಾತ್ಮಕವಾಗಿಯೇ ನಿಮ್ಮನ್ನು ಹಿಡಿಸ್ತೀವಿ. ನಾವೇನು ಕಾನೂನು ಕೈ ಎತ್ಕೊಂಡವರಲ್ಲ, ಪೊಲೀಸ್ ಸ್ಟೇಷನ್ನ ಸುಡೋರಲ್ಲ. ನಾವು ಸ್ವದೇಶಿಗಳು, ಧರ್ಮಪ್ರಿಯರು, ತಾಳ್ಮ ಪುರುಷರು ನಾವೆಲ್ಲರೂ. ಹಾಗಾಗಿ ಇದನ್ನ ದಯವಿಟ್ಟು
ಬಹಳ ಎಚ್ಚರಿಕೆಯ ಗಂಟೆ ಅಂತೇಳಿ ಇದು ಸಣ್ಣ ಮಟ್ಟದಿಂದ ಶುರುವಾಗಿದೆ. ಯಾಕಂದರೆ ಎಂಥ ಕಾಡ್ಗಿಚ್ಚು ಕೂಡ ಶುರುವಾಗೋದು ಒಂದು ಸಣ್ಣ ಬೆಂಕಿ ಕೆಡ್ಡಿಯಿಂದ, ಸಣ್ಣ ಕಿಚ್ಚಿನಿಂದ. ಇವತ್ತು ಆ ಕಿಚ್ಚು ಇಡೀ ದೇಶಾದ್ಯಂತ ಹರಡ್ತಾ ಇದೆ. ದಯವಿಟ್ಟು ಗೋಹತ್ಯೆ ನಿಷೇಧನ ಮಾಡಿ ಅದನ್ನು ಕಾನೂನಾತ್ಮಕವಾಗಿ, ಅದ್ರ ಜೊತೆಗೆ ಗೋವನ್ನ ರಾಷ್ಟ್ರ ಪ್ರಾಣಿ ಅಂತೇಳಿ ನಮಗೆ ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಾಡಿನಾದ್ಯಂತ ಏನು ನಮ್ಮ ಗೋಮಾತೆಗೆ ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಈ ಗೋಮಾತೆಯ ರಕ್ಷಣೆಗಾಗಿ ಧ್ವನಿ ಎತ್ತಬೇಕು. ಯಾಕಂತಂದರೆ ಪ್ರಥಮ ಬಾರಿಗೆ ಭಾರತ ಮಾತೆಯನ್ನು ನೆನೆದು ಬಸವ, ಅಂಬೇಡ್ಕರ್, ಬುದ್ಧ, ಸಂತ ಸೇವಾಲಾಲ್ ಮಹಾರಾಜನ ಸ್ಮರಿಸಿಕೊಳ್ಳುತ್ತಾ ಏನಪ್ಪ ಅಂತಂದರೆ ನಾವು ಬೆಳೆ ತಿನ್ನಬೇಕಂದ್ರೂ ಕಾರಣ ಅದಕ್ಕೆ ಗೋವುಗಳು, ನಾವು ಹಣೆಗೆ ಹಚ್ಕೊಂತಕ್ಕಂತಹ ವಿಭೂತಿ ಕಾರಣ ಗೋವುಗಳು. ಇವತ್ತು ನಿಮಗೆ ಹಾಲು ಕುಡಿಯಲಿಕ್ಕೆ ಅವಳ ಎದೆ ಹಾಲು ಬೇಕು, ತಿನ್ನಲಿಕ್ಕೆ ಅವಳ ಮಾಂಸ ಬೇಕಾ? ಯಾಕೆ ಹಂದಿ ಹಾಲು ಕುಡೀರಿ ನೋಡೋಣ. ಎಲ್ಲರ ಮನೆಯಲ್ಲಿ ನಿಮಗೆ ಗೋಮಾತೆಯ ಹಾಲು ಬೇಕು, ತಿನ್ಲಿಕ್ಕೆ ಅವಳ ಮಾಂಸ ನಿಮಗೆ ಕಟಕರಿಗೆ ನಿಮಗೆ ಸ್ವಲ್ಪನ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ದಯಮಾಡಿ ನಾನು ಎಲ್ಲರಿಗೆ ಹೇಳ್ತಾ ಇದ್ದೇನೆ, ಈ ಗೋಮಾತೆಯ ರಕ್ಷಣೆ ಉಳಿಬೇಕು. ಸಮಾಜದಲ್ಲಿ ಗೋಮಾತೆಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅನ್ನೋದೇ ನಮ್ಮ ಹೋರಾಟ. ಈ ಹೋರಾಟ ಇಲ್ಲೇ ನಿಲ್ಲೋದಿಲ್ಲ, ಮುಂದೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಉಪವಾಸ ಸತ್ಯಾಗ್ರಹ ಮಾಡಲು ಈ ಗೋಮಾತೆಗೋಸ್ಕರ ನಾವು ಸಿದ್ಧರಿದ್ದೇವೆ. ಯಾಕಂದರೆ ನಾವು ಗೋಮಾತೆಯ ಹಾಲು ಕುಡದೆ ಬೆಳ್ತಾ ಇರೋದು, ನಾವು ಹಂದಿ ಹಾಲು ಕುಡಿತಾ ಇಲ್ಲ. ಹಂದಿ ಹಾಲು ಯಾರು ಕುಡಿತಾ ಇದ್ದಾರೋ ಅವ್ರು ಗೋಮಾತೆ ಮಾಂಸವನ್ನು ತಿಂತಾ ಇದ್ದಾರೆ ಅಂತ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಗೋಹತ್ಯೆಯನ್ನು ನಮ್ಮ ಜಿಲ್ಲೆಯಲ್ಲ ಸುತ್ತಮುತ್ತಲು ಈ ಜಿಲ್ಲೆಯಲ್ಲಿ ನಿಮಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಗೋಹತ್ಯೆಗಳು ಎಲ್ಲೆಲ್ಲಿ ನಡೀತಾವೋ ಅದು ನೀವು ಕಾನೂನುಬದ್ಧವಾಗಿ ನೀವು ಅದನ್ನು ತಡೆ ಹಿಡಿಬೇಕಂತೇಳಿ ನಾವು ಇದನ್ನು ಕೇಳ್ಕೊತಾ ಇದ್ದೀವಿ ಮನೆಯ ಮುಖಾಂತರವಾಗಿ.